ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ನಾನು ಎಳ್ನೀರಲ್ಲಿ ಒಂದು ಡ್ರೈ ಫ್ರೂಟ್ಸು ಕೋಕೋನಟ್ ವಾಟರ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ ಸಾಮಾನು ನಾನು ಕೋಕೋನಟ್ ಒಳಗಡೆ ನಾನು ಇದೆಲ್ಲ ಫಿಲ್ಲಿಂಗ್ ಮಾಡಿದ್ದೀನಿ. ಒಂದು 4 ಗೋಡಂಬಿ, ಒಂದು 4 ಬಾದಾಮಿ, ಮತ್ತು ಒಂದು ಮೆಸ್ಮೆಲನ್ ಸೀಡ್ಸ್ ಒಂದು ಸ್ವಲ್ಪ, ಮತ್ತು ಪಂಪ್ಕಿನ್ ಸೀಡ್ಸು, ಮತ್ತು ದ್ರಾಕ್ಷಿ ಒಂದು 4-5 ಹಾಕಿ ನಾನು ಓವರ್ ನೈಟು ಎಳ್ನೀರಲ್ಲೇ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಈ ಬಾದಾಮಿ ಒಳಗಡೆ ನಾವು ಸ್ವಲ್ಪ ಮೇಲಿನ ಸಿಪ್ಪೆ ಭಾಗ ಎಲ್ಲ ನಾವು ತೆಕ್ಕೊಳ್ಳೋಣ. ಇದು ಹೆಲ್ತಿ ಒಂದು ಡ್ರಿಂಕ್ ಆಗಿದೆ. ಮಾರ್ನಿಂಗ್ ನಾವು ಹಾಲು ಟೈಮಲ್ಲಿ ಬೆಳಗ್ಗೆನೇ ಕುಡಿಯೋದ್ರಿಂದ ಒಂದು ಹೆಲ್ತಿ ಬೆನಿಫಿಟ್ಸ್ ತುಂಬ ಇದೆ. ಕೋಕೋನಟ್ ಒಳಗಡೆ ಇರುವ ನಾವು ಕೊಬ್ಬರಿ ಇರ್ತದೆ, ಎಳೆ ಗಂಜಿ ಅಂತಾರಲ್ಲ, ಅದನ್ನು ತೆಗೆದಿಟ್ಕೊಂಡು ಎರಡು ಸೇರಿಸಿ ನಾನು ಇವಾಗ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ ತೊಗೊಂಡು ಜಾರುಗಳನ್ನು ನಾವು ಎಳ್ನೀರಲ್ಲಿ ನೆನೆಸಿಟ್ಟಿದ್ರಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಮಿಕ್ಸಿಗೆ ಮಾಡ್ಕೊಳ್ಳೋಣ. ಹಾಗೆ ಕೊಟ್ಟರೆ ಮಕ್ಕಳೆಲ್ಲ ತಿನ್ನಲ್ಲ. ಅದರಿಂದ ನಾವು ಬೇಕು ಅಂದರೆ ನೀವು ಹಾಗೇನೂ ತಿನ್ಬೋದು. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಕೊಬ್ಬರಿ ಜೊತೆ ಎಳೆ ಗಂಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕೊಬ್ಬರಿನೂ ಸೇರಿಸಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಏನು ಬೇಕಾಗಲ್ಲ ನಮಗೆ, ಯಾಕೆ ಎಳ್ನೀರೇ ಸ್ವೀಟ್ ಅಂಶ ಇರೋದ್ರಿಂದ. ನಾವು ಫ್ರೆಂಡ್ಸ್ ರೆಡಿಯಾಗಿದೆ. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಕೋಕೋನಟ್ಟು ವಾಟರ್ ಮಿಲ್ಕ್ ಶೇಕು ರೆಡಿಯಾಗಿದೆ. ಏನಿಲ್ಲ, ನ್ಯಾಚುರಲ್ ಹಾಕಿರೋದ್ರಿಂದ ಸೂಪರಾಗಿರುತ್ತೆ. ಸ್ವೀಟಲ್ಲಿ ಏನೂ ಬೇಕಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂತ ಇದು ಐಸ್ ಟ್ಯೂಬ್ಸ್ ಬೇಕಾದ್ರೆ ಹಾಕ್ಕೊಂಡು ನೀವು ಕುಡಿಬೋದು. ಇಲ್ಲ ಅಂದರೆ ನೀವು ಸಬ್ಜೆ ಸೀಡ್ಸ್ ಬರುತ್ತಲ್ಲ, ನೆನೆಸ್ಬಿಟ್ಟು ನೀವು ಸರ್ವ್ ಮಾಡ್ಬೋದು. ಒಂದು ಹೆಲ್ತಿ ಡ್ರಿಂಕು, ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಮತ್ತು ಡ್ರೈ ಫ್ರೂಟ್ಸೂ ಅಷ್ಟೇ ಹೆಲ್ತ್ ದೃಷ್ಟಿಯಿಂದ ಸ್ವಲ್ಪ ಬಳಸೋದು ತುಂಬ ಒಳ್ಳೆಯದು. ಎಲ್ಲ ವಯಸ್ಸಿನವರು ಕುಡಿಬೋದು. ಆರಾಮಾಗಿ ಈಸಿಯಾಗಿ ನಾವು ಮನೇಲೇ ಮಾಡ್ಕೋಬೋದು ನೀಟಾಗಿ. ಒಂದು ಹೆಲ್ತಿ ಡ್ರಿಂಕ್ ಆಗಿದೆ, ರೆಡಿ ಆಗಿದೆ ಸರ್ವ್ ಮಾಡೋದಕ್ಕೆ. ಈಸಿಯಾಗಿ ಎಳ್ನೀರು ತೊಗೊಂಬಂದು ಮನೇಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಡ್ರೈ ಫ್ರೂಟ್ಸು ಕೋಕೋನಟ್ಟು ವಾಟರ್ ಮಿಲ್ಕ್ ಶೇಕು ರೆಡಿ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.